ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಚುನಾವಣಾ ಕಣ ರಂಗೇರ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕೂಡ ರಣತಂತ್ರ ಹೆಣಿತಾ ಇದೆ. ಸರಣಿ ಸಭೆಯನ್ನ ಕರೆದಿದ್ದಾರೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿ ಸಭೆ ಕರೆಯಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಚಾರ ಸಮಿತಿ ಮೀಟಿಂಗ್ ನಡೆಯುತ್ತೆ. ಇನ್ನು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆ ಕರೆಯಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಲೋಕಸಭೆಯಲ್ಲಿ ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಈ ಒಂದು ಸಭೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅತೃಪ್ತ ಶಾಸಕರ ವಿಚಾರ ಸೇರಿದಂತೆ ಇನ್ನೂ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಭೆಗೆ ಅತೃಪ್ತ ಶಾಸಕರನ್ನು ಕೂಡ ಸಿದ್ದರಾಮಯ್ಯ ಕರೆದಿದ್ದಾರೆ. ಹೀಗಾಗಿ ನಾಳೆ ನಡೆಯುವ ಸಭೆಗೆ ಬಂಡಾಯ ಶಾಸಕರು ಹಾಜರಾಗ್ತಾರಾ, ಇವರ ಕರೆಗೆ ಓಗೊಡ್ತಾರಾ, ಇನ್ನು ಪಕ್ಷದ ಬಗ್ಗೆ ಯಾವ ರೀತಿಯಾದಂಥ ನಿಲುವನ್ನು ತಾಳ್ತಾರೆ, ಯಾವ ರೀತಿಯಾದಂಥ ಬೇಡಿಕೆಗಳನ್ನು ಮುಂದಿಡ್ತಾರೆ, ಅಥವಾ ಪಕ್ಷ ಹೇಳಿದ ಹಾಗೆ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತಾರಾ ಬಂಡಾಯ ಶಾಸಕರು, ಎಲ್ಲ ಪ್ರಶ್ನೆಗಳು ಕೂಡ ಗರಿಗೆದರ್ತಾ ಇದ್ದಾವೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕಿರಣ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರೇನೋ ಸಭೆ ಕರೆದಿದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಬಂಡಾಯ ಶಾಸಕರಿಗೂ ಕೂಡ ಈಗಾಗಲೇ ಸಭೆ ಕರೆದಿರೋದು. ಬಂಡಾಯ ಶಾಸಕರು ಹಾಜರಾಗ್ತಾರಾ, ಒಂದು ವೇಳೆ ಹಾಜರಾದರೆ ಮುಂದಿನ ಸ್ಥಿತಿಗತಿಗಳೇನು ಮತ್ತು ಸಭೆಯ ಒಟ್ಟಾರೆ ಅಜೆಂಡಾ ಏನು? ರಾಘವ್ ಸೂರ್ಯ, ಈಗಾಗಲೇ ಒಂದು ಅತೃಪ್ತ ಶಾಸಕರು ಅಂತ ಏನು ಕರೆಯಲಾಗಿದೆ ಅವರನ್ನ ಸಿದ್ದರಾಮಯ್ಯ ಅವರು ಒಂದು ಕಾಲ್ ಅನ್ನ ಮಾಡಿ ಮಾತಾಡಿರುವಂತದ್ದು. ಜೊತೆಗೆ ಮೊನ್ನೆ ತಾನೇ ಬಿ ನಾಗೇಂದ್ರ ಹಾಗೂ ರಮೇಶ್ ಜಾರಕಿಹೊಳಿ ಅವರನ್ನ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಒಂದು ಮಾತುಕತೆಯನ್ನ ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ದೂರನ್ನ ಅಂದ್ರೆ ಪಕ್ಷದಲ್ಲಿ ಆಗ್ತಾ ಇರುವಂತಹ ಒಂದು ಅಸಮಾಧಾನ ಏನೇನಿದೆ ಅದೆಲ್ಲವನ್ನೂ ಸಹ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರ ಬಳಿ ಒಂದು ವರದಿಯನ್ನು ಒಪ್ಪಿಸಿರುವಂತದ್ದು. ಯಾಕೆಂತ ಹೇಳಿದ್ರೆ ಅತೃಪ್ತ ಶಾಸಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ನಮ್ಮ ನಾಯಕ ಸಿದ್ದರಾಮಯ್ಯ ಅನ್ನುವಂತ ಒಂದು ಬಹಿರಂಗವಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರ ಜೊತೆ ಪಕ್ಷದಲ್ಲಿ ಏನೆಲ್ಲ ಅಸಮಾಧಾನ ಇದೆ ಅದನ್ನು ಸಹ ಚರ್ಚೆಯನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಸಹ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ನಾಳೆ ನಡೆಯುವಂತಹ ಒಂದು ಸಭೆಗೆ ಅವರು ಹಾಜರಾಗಬೇಕು ಅನ್ನುವಂತಹ ಒಂದು ಏನು ಕಡ್ಡಾಯವನ್ನು ಸಹ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಿಜಕ್ಕೂ ನಾಳೆ ನಡೆಯುವಂತಹ ಒಂದು ಸಭೆಯಲ್ಲಿ ಬಂಡಾಯ ಶಾಸಕರು ಹಾಜರಾಗ್ತಾರಾ ಅನ್ನುವಂತಹ ಒಂದು ಸಾಕಷ್ಟು ಪ್ರಶ್ನೆಗಳು ವ್ಯಕ್ತವಾಗ್ತಿದೆ. ಯಾಕೆಂತ ಹೇಳಿದ್ರೆ ಸುಮಾರು ಸಲ ವಿಪ್ ಅನ್ನ ಜಾರಿ ಮಾಡ್ತಾರೆ, ಸಭೆಗೆ ಆಗ್ಬೇಕು ಅಂತ. ಜೊತೆಗೆ ಸ್ಪೀಕರ್ ಅವರ ಬಳಿಯೂ ಸಹ ಒಂದು ಆರೋಪವನ್ನ ಸಹ ಮಾಡಲಾಗಿದೆ. ನಾಳೆ ನಡೆಯುವಂತಹ ಒಂದು ಸಭೆಯ ಸುತ್ತ ಎಲ್ಲರ ಚಿತ್ತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದ್ರೆ ಸಭೆಗೆ ಅವರು ಹಾಜರಾದ್ಮೇಲೆ ನಮಗೆ ಉತ್ತರ ಸಿಗತ್ತೆ, ಖಾತ್ರಿ ಆಗತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಕಿರಣ, ತಮ್ಮೆಲ್ಲ ಮಾಹಿತಿಗಾಗಿ.